ಲೈಕ್ ಇತ್ತ ಲೈಲ್ಯಾಂಡ್ ಇದು ಅದು ಐಲ್ಯಾಂಡ್ ಇದು ಈಗ ಲ್ಯಾಂಡ್ ಹೇ ಗಾಯ್ಸ್, ಇದು ಟ್ಯೂಸ್ಡೇ ವ್ಲಾಗ್ ಮತ್ತು ಇದೊಂದು ಜಸ್ಟ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಅಷ್ಟೇ. ಇದರಲ್ಲೇನು ಸ್ಪೆಷಲ್ ಟಾಪಿಕ್ ಏನೂ ಇರೋದಿಲ್ಲ. ಸೊ ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ಬೋದು ನನ್ನ ಮಿನಿ ವ್ಲಾಗಲ್ಲಿ. ನಾನು ನಿನ್ನೆ ಅಷ್ಟೇ ಬ್ಯಾಂಗ್ಳೂರಿಂದ ಊರಿಗೆ ಬಂದಿರುವಂಥದ್ದು. ಸೊ ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ನಂದೊಂದಿಷ್ಟು ಪ್ಲ್ಯಾನ್ಸ್ ಇತ್ತು, ಲೈಕ್ ಇಲ್ಲೆಲ್ಲಿಗೆ ಹೋಗಬೇಕು, ಈ ಥರ ಮಾಡಬೇಕು ಅಂಥೇಳಿ. ಅದೇ ರೀತಿಯಾಗಿ ತುಂಬ ಸೀ ಫುಡ್ ನಾವು ಇಷ್ಟಪಡೋದ್ರಿಂದ ಸೀ ಫುಡ್ಸ್ ಎಲ್ಲ ತಿನ್ನುವ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೆ. ನಿಮ್ಮ ಊರ ಕಡೆ ಎಲ್ಲ ಗೊತ್ತಿರ್ಬೋದು, ಮಾರ್ನಿಂಗ್ ಬೆಳಗ್ಗೆ ಆಯಿತು ಅಂತ ಹೇಳಿದ್ರೆ 3-4 ಗಾಡಿಗಳು ಬರ್ತವೆ, ಅಂದರೆ ಫಿಶ್ ತಗೊಂಡು ಮೀನು ತಗೊಂಡು ಬರ್ತಾರೆ. ಸೊ ಅದೇ ರೀತಿಯಾಗಿ ನಾಳೆ ದ್ವಾದಶಿ ಇರೋ ಕಾರಣದಿಂದಾಗಿ ಎಲ್ಲರ ಮನೇಲಿ ತುಳಸಿ ಪೂಜೆ ಇರುತ್ತೆ. ಸೊ ನಾವು ತಿನ್ನೋದಿಲ್ಲ, ಅದಕ್ಕೆ ಇವತ್ತೇ ಮಾಡುವ ಅಂಥೇಳಿ ಮೀನು ತಗೊಂಡ್ವಿ. ಮತ್ತು ಇವತ್ತಿನ ಪ್ಲ್ಯಾನು ಟೆಂಪಲ್ಗೆ ಹೋಗೋದಿತ್ತು, ಜಸ್ಟ್ ಟೆಂಪಲ್ ರನ್ ಮಾಡುವ ಅಂಥೇಳಿ. ಎವ್ರಿ ಟೈಮ್ ನಾನು ಬಂದಾಗ ಹೋಗ್ತೆ, ಮೇ ಬಿ ನನ್ನ ಓಲ್ಡ್ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ರೆಡಿಯಾಗಿ ಅಮ್ಮ ಅಜ್ಜಿ ಜೊತೆ ಒಂದು ಸೆಲ್ಫಿ ತಗೊಂಡು ಮತ್ತು ನನ್ನ ಮನೆ ದೇವ್ರನ್ನ ನೋಡುವ ಅಂಥೇಳಿ ಬಂದೆ. ಮನೆ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಒಂದು ವೇ ರೋಡಲ್ಲಿ ಬರಬೇಕಾದ್ರೆ ಹೊಲ ಗದ್ದೆಗಳನ್ನೆಲ್ಲ ನೋಡಿದ್ರೆ ತುಂಬ ಖುಷಿಯಾಯಿತು. ಸೊ ಕಟಾವು ಮಾಡಿ ಇಟ್ಟಿದ್ದಾರೆ, ಅಂದರೆ ಅದು ಭತ್ತ ಏನು ನಾವು ಅಕ್ಕಿ ಊಟ ಮಾಡ್ತೇವೆ ಅದೇ ಅದು. ಸೊ ಈ ಗ್ರೀನರಿದೊಂದು ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟು ಮನೆ ಕಡೆ ಹೊರಟೆ. ಹಾಗೆ ನಮ್ಮದು ಅಜ್ಜಿ ಒಬ್ಬರು, ಅಂದರೆ ನಮ್ಮ ಅಜ್ಜಿ ತಂಗಿ ಥರ ಅವರು ಸ್ವಲ್ಪ ನಲ್ಗಡ್ಲೆ ಎಲ್ಲ ಕೊಟ್ಟರು. ಅದನ್ನ ತಗೊಂಡು ಹೀಗೆ ಆನ್ ದ ವೇ ಹೋದೆ. ಮತ್ತು ತುಂಬ ಬಿಸಿಲಿದ್ದ ಕಾರಣ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಸೊ ನಾನು ಯಾವ ಥರ ಪ್ಲ್ಯಾನ್ ಮಾಡಿದ್ದೆ ಅಂದರೆ ಬೇರೆ ಬೇರೆ ಟೆಂಪಲ್ಸ್ಗೆಲ್ಲ ಹೋಗಿ ಬರುವ ಅಂಥೇಳಿ. ನಾನು ಯಾವಾಗಲೇ ಊರಿಗೆ ಬಂದ್ರೂ ಟೆಂಪಲ್ ವಿಸಿಟ್ ಕೊಟ್ಟೆ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗುವಂಥದ್ದು. ಬಟ್ ಈ ಸಲ ನಾನು ಇವತ್ತು ಫುಲ್ ರೆಡಿ ಆಗಿದ್ದೆ ಎಲ್ಲ ಕಡೆ ಹೋಗು ಅಂಥೇಳಿ. ಮತ್ತು ಪಾರ್ಟ್ನರ್ ಅಂದರೆ ಯಾರಾದ್ರು ಜೊತೆಗೆ ಹೋಗೋಕ್ಕೆ ಯಾರಾದರೂ ಇದ್ದರೆ ಸ್ವಲ್ಪ ಖುಷಿಯಾಗುತ್ತೆ. ಬಟ್ ನಂದಿಬ್ಬರು ಪಾರ್ಟ್ನರ್ ಫುಲ್ಲು ಸ್ಕೂಲಲ್ಲಿದ್ದಾರೆ, ಸ್ಕೂಲ್ಗೆ ಹೋಗ್ತಾರೆ, ಅಂದರೆ ಕಾಲೇಜ್ ಹೋಗಿದ್ದಾರೆ. ಆದ ಕಾರಣ ಒಬ್ಬಳೇ ಅದೇ. ನನಗೂ ತುಂಬ ಬಿಸಿಲಾಯಿತು ಅಂಥೇಳಿ ಮನೆ ದೇವರು ಹೋಗಿ ನೋಡಿ ಬಂದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಏನಿತ್ತು ಅದನ್ನ ಅಲ್ಲೇ ಕ್ಯಾನ್ಸಲ್ ಮಾಡಿದೆ. ಮತ್ತು ನಾಳೆ ಹೋಗುವ ಅಂಥೇಳಿ ಅಮ್ಮ ಮನೆಗೆ ಬಂದು ನೋಡಿದ್ರೆ ಫಿಶ್ ಕಟ್ ಮಾಡ್ತಿದ್ರು. ಸೊ ನಾನಂದೆ ನಾನೇ ಮಾಡ್ತೀನಿ ಅಂತಂದ್ಬಿಟ್ಟು. ಸೊ ಅದಕ್ಕೆ ಇವಾಗ ನಾನೇ ಫಿಶ್ ಕಟ್ ಮಾಡ್ತಿದ್ದೀನಿ. ಫಿಶ್ ಕಟ್ ಮಾಡೋದೇನು ಹೊಸದಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಅದೇ ರೀತಿಯಾಗಿ ನಾನು ಕಟ್ ಮಾಡಿದ್ದು. ಮತ್ತು ಹಾಗೆ ಇದೇನೋ ರ್ಯಾಂಡಮ್ ವ್ಲಾಗ್ ಆಗಿರೋದ್ರಿಂದ ಹಾಕುವ ಅಂಥೇಳಿ ಅಮ್ಮ ಹತ್ರ ವೀಡಿಯೋ ಮಾಡಂದೆ. ನಂದು ಟ್ರೈಪೋಡೆಲ್ಲ ಬ್ಯಾಂಗ್ಳೂರಲ್ಲೇ ಇದ್ದ ಕಾರಣ ಸೊ ಇದು ಕೈಯಲ್ಲಿ ಅಮ್ಮನೇ ವೀಡಿಯೋ ಮಾಡಿದ್ದಿದ್ದು. ಬಾಂಗ್ಡಾ ಫಿಶ್ ತೊಗೊಂಡಿದ್ವಿ. ಇದು 50 ರೂಪಾಯಿ. 50 ರೂಪಾಯಿಗೆ ಅರೌಂಡ್ 7-8 ಮೀನು ನಮಗೆ ಬಾಂಗ್ಡಾ, ಮತ್ತೊಂದು 2 ಕೊಡುವಾಯಿ ಅಂಥೇಳಿ. ಸೊ ಅರೌಂಡ್ 8 ಅಥವಾ 9 ಮೀನು ಕೊಟ್ಟಿದ್ರು ಅವರು. ಇದೇ ನಾವು ಬ್ಯಾಂಗ್ಳೂರು ಸಿಟಿ ಕಡೆ ಇದ್ದರೆ ನೀವೇನಾದರೂ ಫಿಶ್ ಫ್ರೈ ಬೇಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ, 120 ರುಪೀಸ್ಗೆ ಒಂದು ಬಾಂಗ್ಡಾ ಮೀನು ಕೊಡುತ್ತಾರೆ. ಸೊ ನಮ್ಮ ಕಡೆ ಎಲ್ಲ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಯಿತಾ. ಫ್ರೆಶ್ ಮೀನು ಕೂಡ, ಯಾಕಂದರೆ ನಮ್ಮದು ಸೀ ಏರಿಯಾ, ನಮ್ದು ಇಲ್ಲೇ ಮನೆ ಹತ್ರನೇ ಬೀಚೆಲ್ಲ ಇರೋದ್ರು, ಕಡಲ ತೀರದಲ್ಲಿ ನಾವಿರುವಂಥದ್ದು. ಸೊ ನಮಗೆ ಉಡುಪಿ, ಕುಂದಾಪುರ, ಕರಾವಳಿ ತೀರದಲ್ಲಿ ಯಾರೇ ಇದ್ದರೂ ಕೂಡ ಗೊತ್ತಿರುತ್ತೆ ಅವ್ರಿಗೆ, ತುಂಬ ಚೀಪಾಗಿ ಸಿಗುತ್ತೆ. ಇನ್ನೊಂದೇನೆಂದರೆ ಸೊ ಯಾವುದೇ ಆದ್ರೂ ನಮಗೆ ತುಂಬ ಸಿಕ್ಕಿದಾಗ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ. ಸೊ ಇರಲ್ಲ ಅಂಥೇಳಿ ನಾವೀಗ ಸಿಟಿ ಕಡೆ ಎಲ್ಲ ಹೋಗಿದ್ದಾಗ ಸೊ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ. ಮತ್ತು ಅದೇ ರೀತಿಯಾಗಿ ಅಮ್ಮ ಮಸಾಲ ಮಾಡಿಕೊಟ್ರು. ಅಂದರೆ ಇದು ನಾವು ರೆಡಿಮೇಡು ಏನು ಮಾಡಿದ್ದಲ್ಲ, ಹೋಮ್ ಮೇಡೇ ಇದು. ಏನು ಬ್ಯಾಡ್ಗೆ ಮೆಣಸು, ಕಾಳು ಮೆಣಸು, ಉಪ್ಪು, ಖಾರ ಏನಿದೆ ಬೇಕಾಗಿರೋಂಥದ್ದೆಲ್ಲ ಹಾಕಿ ಕಡಿದು ಪೇಸ್ಟ್ ಮಾಡಿದ್ದು. ಅದು ನಾನು ಹಾಗೆ ಮೀನಿಗೆ ಹಾಕಿ 1.5 ಗಂಟೆ ಹಚ್ಚಿಟ್ಟಿದ್ದೆ. ಸೊ ರವಾ ಫ್ರೈ ಮತ್ತು ತವಾ ಫ್ರೈನೂ ಮಾಡಿದ್ವಿ. ಸೊ ಅದ್ರ ಜೊತೆ ರಸಮ್ ಹಾಕಿ ಊಟ ಮಾಡಿದ್ರೆ ಅದು ಬೇರೆ ಲೆವೆಲ್ ಟೇಸ್ಟು. ಇನ್ನೊಂದೇನೆಂದರೆ ನನ್ನ ಕೈಯಲ್ಲಿ ಚಿಕ್ಕ ಪುಟ್ಟ ಗಾಯ ಆಗಿತ್ತು. ಸೊ ಅದಕ್ಕೆ ತುಂಬ ಸ್ಪೈಸಿ ಆದ ಕಾರಣ ಮತ್ತು ಬಿಸಿ ಕೂಡ ಆಯಿತು, ತುಂಬ ನನಗೆ ಪೇಯ್ನ್ ಆಗ್ತಿತ್ತು. ಹಾಗೆ ಚೆನ್ನಾಗಿ ಊಟ ಮಾಡಿ ಒಂದು 2 ಅವರ್ಸ್ ನಾನು ಮಲ್ಕೊಂಡೆ, ರೆಸ್ಟ್ ಮಾಡಿದೆ. ಸೊ ಎದ್ದ ಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಪಾನಿಪುರಿ, ಇದನ್ನು ಸಹ ಓಲ್ಡ್ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು. ಪಾನಿಪುರಿ, ನಮ್ಮ ಭಟ್ರ ಹೋಟೆಲ್ ಪಾನಿಪುರಿ ತಿನ್ನುವ ಅಂಥೇಳಿ
ಹೋದೆ. ಅಲ್ಲಿ ಪಾನಿಪುರಿ ಇರಲಿಲ್ಲ, ಮಸಾಲೆ ಪುರಿ ಇತ್ತು. ತಿಂದ್ಕೊಂಡು ಒಂದಿಷ್ಟು ಪಾರ್ಸೆಲ್ ಎಲ್ಲ ಮನೆಗೆ ತೊಗೊಂಡು ಬಂದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಿಮ್ಗೆ ಯಾರಿಗಾರು ಇಷ್ಟ ಆಯಿತು ಇವತ್ತಿನ ವ್ಲಾಗ್ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ಸ್ ಕೊಡಿ, ಕಮೆಂಟ್ಸು ಮಾಡೋದನ್ನು ಮರಿಬೇಡಿ. ನಾಳೆ ವೀಡಿಯೋದಲ್ಲಿ ಮತ್ತೆ ಸಿಗೋಣ.